ಪ್ರಿಯಾಂಕರ್ಗೆ ಅಂತಕ್ಕಂಥವ್ರು ಏನು ಅಕ್ರಮದ ವಿರುದ್ಧ ಪ್ರತಿಭಟನೆಯನ್ನು ಮಾಡಕ್ ಬಂದ್ರೆ ಅವರ ಇಲಾಖೆಯನ್ನು ಬಳಸಿಕೊಂಡು ವಿದ್ಯಾರ್ಥಿಗಳ ಮೇಲೆ ವಿದ್ಯಾರ್ಥಿ ಪ್ರತಿಭಟನೆಯನ್ನ ಹತ್ತಿಕ್ಕಲಿಕ್ಕೆ ಬಳಸ್ತಾ ಇದ್ದಾರೆ. ಅಂತಕ್ಕಂಥ ವ್ಯಕ್ತಿ ಸಾವಿರಾರು ಕೋಟಿ ಹುದ್ದೆಗಳನ್ನ 80 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ ನಿಮ್ ಬೇಡಿಕೆ ಅಂತಾರೆ. ನಮ್ಮ ಬೇಡಿಕೆ ಅಂತ ಸಿಬಿಐಗೆ ನೀಡಬೇಕು ಅಂತಕ್ಕಂಥದ್ದು. ಮತ್ತೆ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನ ಕಡಿಮೆ ಮಾಡಬೇಕು, ಅವರ ಅವಧಿಯನ್ನ ಕಡಿಮೆ ಮಾಡಬೇಕು. ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಬಂದಂತ ಪ್ರಿಯಾಂಕರ್ಗೆ ಸರ್ಕಾರ, ನಾಲಾಯಕರಿಗೆ ಪ್ರಿಯಾಂಕರ್ಗೆ ಸರ್ಕಾರ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ನಿರ್ದಿಷ್ಟಾವಧಿ ಮುಷ್ಕರನ್ನ ಕೊಟ್ಟಿತ್ತು. ಆದ್ರೆ ಪ್ರಿಯಾಂಕರ್ಗೆ ಮತ್ತೆ ರಿಜ್ವಾನ್ ಅರ್ಷದ್ ಇಬ್ಬರು ಸಹ ಮಿನಿಸ್ಟ್ರು ಪಕ್ಕದಲ್ಲಾಗ್ತಂತ ಪ್ರತಿಭಟನೆಗೆ ಬಂದ್ರು. ಒಟ್ಟಾದ್ರೆ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಗೆ ಬರಲಿಲ್ಲ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ದೀರ್ಘಾವಧಿಯಿಂದ ಪ್ರತಿಭಟನೆಯನ್ನು ಮಾಡ್ಕೊಂಡಿದೆ. ಮುಂದಿನ ತಿಂಗಳು ಸಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸಿಬಿಐ ತನಿಖೆ ಕೊಡಲಿಲ್ಲ ಅಥವಾ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಅವರ ಅವಧಿಯನ್ನು ಕಡಿಮೆ ಮಾಡಿಲ್ಲ ಅಂದ್ರೆ ವಿದ್ಯಾರ್ಥಿ ಪರಿಷತ್ ನಿರ್ದಿಷ್ಟಾವಧಿ ಮುಷ್ಕರ ಮತ್ತೆ ವಿಧಾನಸೌಧ ಸಿಎಂ ಮನೆಗೆ ಮುಂದಿನ ದಿನಗಳಲ್ಲಿ ಆಗುತ್ತೆ. ಸಿಎಂ ಮನೆಗೆ ಮುತ್ತಿಗೆ ಹಾಕ್ತಿತ್ತು. ಸಿಎಂ ಮನೆಗೆ ಮುತ್ತಿಗೆ ಹಾಕಿದ್ದೇನಪ್ಪ ಅಂದ್ರೆ ಇದು ನಮ್ಮ ಬೇಡಿಕೆಯಲ್ಲಿ ಒಂದಾದಂತಹ ಸಿಬಿಐ ತನಿಖೆ ಕೊಡಬೇಕು ಅಂತ ಇಷ್ಟು ಪ್ರತಿಭಟನೆಗಳಾದ್ರು, ರಾಜ್ಯಾದ್ಯಂತ ಪ್ರತಿಭಟನೆಗಳಾದ್ರೂ ಸಹ ಮಂಡ್ಯ ಸರ್ಕಾರ ಸರ್ಕಾರ ಮಂಡ್ಯ ಸರ್ಕಾರ ಆ ಪ್ರತಿಭಟನೆಯನ್ನು ಗಮನಿಸಿ ಅದು ಸಿಬಿಐ ತನಿಖೆ ಕೊಡಲಿಲ್ಲ. ಅದರ ವಿರುದ್ಧವಾಗಿ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದ್ವಿ ನಾವು. ಆ ಮುತ್ತಿಗೆ ಹಾಕುವ ಸಮಯದಲ್ಲಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಪ್ರಿಯಾಂಕರ್ಗೆ ಮತ್ತೆ ಡಿಕೆ ಶಿವಕುಮಾರ್ ಅವರ ಮಂತ್ರಿಮಂಡಲ ರಾಜ್ಯದಲ್ಲಿ ಪ್ರತಿಭಟನೆ ನಡೆಸುತ್ತಿತ್ತು. ಫ್ರೀಡಂ ಪಾರ್ಕ್ ಅಲ್ಲಿ ನಮಗೆ ಅನುಮತಿ ಕೊಡಲಿಲ್ಲ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಇದು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಪೊಲೀಸ್ ಸರ್ಕಾರವನ್ನು ಇಟ್ಕೊಂಡು. ಇದು ಭ್ರಷ್ಟ ರಾಜಕಾರಣಿ ಸರ್ಕಾರ. ಯಾವುದೇ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. 1 ಕೋಟಿ ವಿದ್ಯಾರ್ಥಿ ಜೊತೆಗೆ ಚಲ್ಲಾಟ ಹೊಡೆದಿರುವ ರಾಜ್ಯ
ಕೆಪಿಸಿ ಹಗರಣ ಆಗಿದೆ. ಯಾರಿಗೆ 50 ಲಕ್ಷ ಎಲ್ಲಿಂದ ತರಬೇಕು? ಯಾರಿನ ಕೇಳಬೇಕು ನಾವು? ನಮಗೆ ಯಾರಿಗೆ ಕೇಳಬೇಕು ನಾವು? ನಿಮಗೆ ಕೂಡ ನಾವು ಸೇವೆ ನಾವು ಹಾನಿ ಮಾಡ್ತಾ ಇಲ್ಲ ಸರ್ಕಾರಕ್ಕೆ. ನಾವು ಹಾನಿ ಮಾಡ್ತಾ ಇಲ್ಲ. ನಾವು ರೌಡಿಗಳಲ್ಲ. ನಾವು ಸ್ಟೂಡೆಂಟ್ಸು. ನಾವು ರೌಡಿಗಳಲ್ಲ. ನಾವು ಸ್ಟೂಡೆಂಟ್ಸು. ಸರ್, ನೀವು ಈಗ ಬಂದಿದ್ದೀರಾ? ಸರ್, ನಮ್ಮ ಬೇಡಿಕೆ ಅಂತ ಸಿಬಿಐಗೆ ನೀಡಬೇಕು ಅಂತಕ್ಕಂಥದ್ದು. ಮತ್ತೆ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಅವರ ಅವಧಿಯನ್ನು ಕಡಿಮೆ ಮಾಡಬೇಕು. ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಬಂದಂತ ಕಾರ್ಯಕರ್ತರ ಮೇಲೆ ಸರ್ಕಾರ, ಗುಂಡೆ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ, ಪ್ರಿಯಾಂಕರ್ಗೆ ಸರ್ಕಾರ, ನಾಲಾಯಕರಿಗೆ ಪ್ರಿಯಾಂಕರ್ಗೆ ಸರ್ಕಾರ ಅಂತ ಕಲಿತು ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕಲಿಕ್ಕೆ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ನಿರ್ದಿಷ್ಟಾವಧಿ ಮುಷ್ಕರನ್ನ ಕೊಟ್ಟಿತ್ತು. ಆದ್ರೆ ಪ್ರಿಯಾಂಕರ್ಗೆ ಮತ್ತೆ ರಿಜ್ವಾನ್ ಅರ್ಷದ್ ಇಬ್ಬರು ಸಹ ಮಿನಿಸ್ಟ್ರು ಪಕ್ಕದಲ್ಲಾಗ್ತಂತ ಪ್ರತಿಭಟನೆಗೆ ಬಂದು ಕೊಟ್ಟಾದ್ರೆ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆಗೆ ಬರಲಿಲ್ಲ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ದೀರ್ಘಾವಧಿಯಿಂದ ಪ್ರತಿಭಟನೆಯನ್ನು ಮಾಡ್ಕೊಂಡಿದೆ. ಮುಂದಿನ ತಿಂಗಳು ಸಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಸಿಬಿಐ ತನಿಖೆ ಕೊಡಲಿಲ್ಲ ಅಥವಾ ಕೆಪಿಎಸ್ಸಿ ಸದಸ್ಯರ ಸಂಖ್ಯೆಯನ್ನು ಕಡಿಮೆ ಮಾಡಿ ಅವರ ಅವಧಿಯನ್ನು ಕಡಿಮೆ ಮಾಡಿಲ್ಲ ಅಂದ್ರೆ ವಿದ್ಯಾರ್ಥಿ ಪರಿಷತ್ ನಿರ್ದಿಷ್ಟಾವಧಿ ಮುಷ್ಕರ ಮತ್ತೆ ವಿಧಾನಸೌಧಕ್ಕೆ ಸಿಎಂ ಮನೆಗೆ ಯಾಕೆ ಮುತ್ತಿಗೆ ಹಾಕ್ತಿತ್ತು? ಮುಂದಿನ ತಿಂಗಳಲ್ಲ ಆಗುತ್ತೆ. ಸಿಎಂ ಮನೆಗೆ ಯಾಕೆ ಮುತ್ತಿಗೆ ಹಾಕ್ತಿತ್ತು? ಸಿಎಂ ಮನೆಗೆ ಮುತ್ತಿಗೆ ಹಾಕಿದ್ದೇನಪ್ಪ ಅಂದ್ರೆ ಇದು ನಮ್ಮ ಬೇಡಿಕೆಯಲ್ಲಿ ಒಂದಾದಂತಹ ಸಿಬಿಐ ತನಿಖೆ ಕೊಡಬೇಕು ಅಂತ ಇಷ್ಟು ಪ್ರತಿಭಟನೆಗಳಾದ್ರು, ರಾಜ್ಯಾದ್ಯಂತ ಪ್ರತಿಭಟನೆಗಳಾದ್ರೂ ಸಹ ಮಂಡ್ಯ ಸರ್ಕಾರ, ಕೈಲಾಸದ ಸರ್ಕಾರ, ಮಂಡ್ಯ ಸರ್ಕಾರ ಆ ಪ್ರತಿಭಟನೆಯನ್ನು ಗಮನಿಸಿ ಅದರ ಸಿಬಿಐ ತನಿಖೆ ಕೊಡಲಿಲ್ಲ. ಅದರ ವಿರುದ್ಧವಾಗಿ ಇವತ್ತು ಸಿಎಂ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಬಂದ್ವಿ ನಾವು. ಆ ಮುತ್ತಿಗೆ ಹಾಕುವ ಸಮಯದಲ್ಲಿ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಪ್ರಿಯಾಂಕರ್ಗೆ ಮತ್ತೆ ಡಿ.ಕೆ. ಶಿವಕುಮಾರ್